ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ರೆಸಿಪಿ ಒಂದು ಒಳ್ಳೆ ಸ್ವೀಟ್ನ ತೋರಿಸೋಣ ಅಂತ ಹೇಳ್ಬಿಟ್ಟು. ಹಬ್ಬಕ್ಕೆ ಹೊರಗಡೆ ಸ್ವೀಟ್ ತೊಗೊಂಡ್ರೆ ಎಷ್ಟು ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಹೆಲ್ದಿಯಾಗಿ ಮನೆಯಲ್ಲೇ ರುಚಿಯಾಗಿ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀರು ಕಮ್ಮಿ ಇರೋ ತೆಂಗಿನಕಾಯಿನ ತೊಗೊಂಡು ತುರ್ಕೊಂಡು ಯಾವ ರೀತಿ ಕೊಬ್ಬರಿ ಮಿಠಾಯಿನ ಮನೆಯಲ್ಲೇ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕಳ್ಸಕ್ಕಿಟ್ಟಿದ್ದ ಕಾಯಿನೇ ತೊಗೊಳ್ತಾ ಇದ್ದೀನಿ, ಅದರಲ್ಲೇ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಇವಾಗ ಈ ಥರ ತುರ್ಕೊಳ್ಳೋಣ ಚೆನ್ನಾಗಿ. ದಪ್ಪದಾಗಿ ತುರಿಬೇಡಿ, ಈ ಥರ ನೀಟಾಗಿ ಸ್ವಲ್ಪ ಸಣ್ಣದಾಗಿ ತುರ್ಕೊಂಡು ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಎಲ್ಲನೂ ತುರಿದಿಟ್ಕೊಳ್ಳೋಣ. ತುಂಬಾ ಚೆನ್ನಾಗಿ ತುಂಬ ಈಸಿಯಾಗಿ ಬರುತ್ತೆ. ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲ ತುರಿದು ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಜಸ್ಟು ಒಂದೆರಡು ಗ್ರೌಂಡ್ ಅಷ್ಟೇ ರುಬ್ಕೊಳ್ಳೋಣ. ಯಾಕಂದರೆ ಅದು ದೊಡ್ಡ ದೊಡ್ಡ ತರಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಸಣ್ಣದಾದರೆ ಚೆನ್ನಾಗಿರುತ್ತೆ ಕಟ್ ಮಾಡೋಕ್ಕೂ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇದೇ ಬೌಲಲ್ಲಿ ನಾನು ಒಂದು ಬೌಲಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಫುಲ್ಲು. ಇವಾಗ ಅದರಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಸಮ ತೊಗೊಂಡ್ರೆ ಏನಾಗುತ್ತೆ, ಸ್ವೀಟು ಜಾಸ್ತಿ ಆಗಿಬಿಡುತ್ತೆ ಸಕ್ಕರೆ. ಅದಕ್ಕೋಸ್ಕರ ಇಲ್ಲಿ ಮುಕ್ಕಾಲು ಕಪ್ಪಷ್ಟು ನಾನು ಸಕ್ಕರೆನ ತೊಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡು ಫಸ್ಟು ನೀರನ್ನ ಕುದಿಸ್ಕೊಳ್ಳೋಣ. ಫಸ್ಟು ಸಕ್ಕರೆ ಪಾಕನ ಮಾಡಿಕೊಂಡು, ಜಾಸ್ತಿ ಪಾಕ ಆಗೋದು ಬೇಡ. ಇದು ಸ್ವಲ್ಪ ಎಲ್ಲ ಸಕ್ಕರೆ ಎಲ್ಲ ಕರಗಿ ಅದು ಸ್ವಲ್ಪ ಅಂಟು ಥರ ಬಂದರೆ ಸಾಕು. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಅಷ್ಟು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಫುಡ್ ಕಲರ್ನ ಸೇರಿಸ್ತಾಯಿದ್ದೀನಿ. ಕಲರ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದೆ ಅಂದರೆ ಫುಡ್ ಕಲರ್ ಆಲ್ಮೋಸ್ಟ್ ಸೇರಿಸಲ್ಲ, ಸ್ವಲ್ಪ ಒಂಚೂರು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಇವಾಗ ನೋಡಿ, ಇದನ್ನು ತೆಗೆದ್ಬಿಟ್ಟು ಇದು ನೊರ ಬರ್ತಾ ಇದೆ, ಆಲ್ಮೋಸ್ಟ್ ಆಗಿದೆ, ಎಲ್ಲ ಸಕ್ಕರೆ ಎಲ್ಲ ಕರಗಿದೆ. ಈ ಥರ ನೋಡಿ ಅಂಟು ಬರುತ್ತೆ ಮುಟ್ಟಿದಾಗ ಇಷ್ಟು. ಇವಾಗ ನಾವು ಕಾಯಿ ತುರಿನ ತೊಗೊಂಡಿದ್ವಲ್ಲ, ರುಬ್ಬಿರೋ ಅಂಥ ಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 20 ನಿಮಿಷ 20ರಿಂದ 25 ನಿಮಿಷ ನಾವು ಚೆನ್ನಾಗಿ ಇದನ್ನು ನೀರು ಎಲ್ಲ ಸಿಯೋವರೆಗೂ, ಒಂದು ಹದ ಬರೋವರೆಗೂ ನಾವು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಇವಾಗ ಅದನ್ನು ಹಾಕ್ಕೊಂಡು ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಫೇಸ್ಬುಕ್ ನೋಡೋರಾದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ನೋಡೋರಾದರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಹಬ್ಬಗಳಿಗೆ ಈ ಥರ ರೆಸಿಪಿಗಳನ್ನ ಮಾಡಿಕೊಂಡು ಹೆಲ್ದಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ಮಕ್ಕಳು ರುಚಿಯಾಗಿ ಇಷ್ಟಪಟ್ಟು ತಿಂತಾರೆ. ಇವಾಗ ಇಲ್ಲಿ ಒಂದು ಅರ್ಧ ಚಮಚ ಅಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ ಅದಕ್ಕೆ. ಯಾಕಂದರೆ ಕಾಯಲ್ಲೇ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಅದೇ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಇವಾಗ ಚೆನ್ನಾಗಿ ನೋಡಿ ಈ ರೀತಿ ಒಂದು ಹದ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೀರಿನ ಅಂಶ ಎಲ್ಲ ಯಾವಾಗ ಡ್ರೈ ಆಗುತ್ತೋ ಆವಾಗ ಒಂದು ಹದಕ್ಕೆ ಬರುತ್ತೆ. ಅದು ನಿಮ್ಗೆ ತಳದಲ್ಲಿ ಗೊತ್ತಾಗ್ತಾ ಇರ್ಬೋದು, ಕೆಳಗಡೆ ಅದು ಕಾಯಿ ಡ್ರೈ ಆಗ್ತಾ ಬರ್ತಾ ಇರುತ್ತೆ. ಆವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಮುಟ್ಟು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇರ್ಬೋದು, ಇವಾಗ ಆಗಿದೆ, ಇದು ರೆಡಿಯಾಗಿದೆ, ಆಲ್ಮೋಸ್ಟ್ ರೆಡಿಯಾಗಿದೆ, ಫುಲ್ ಆಯಿತು. ಇವಾಗ ನಾನೊಂದು ಪ್ಲೇಟಿಗೆ ತಟ್ಟೆಗೆ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೆ. ಇವಾಗ ತಟ್ಟೆಗೆ ಹಾಕಿ ಎಲ್ಲವನ್ನು ಕೂಡ ನಾವು ಚೆನ್ನಾಗಿ ರೌಂಡಿಗೆ ಲಟ್ಟಿಸ್ಕೊಳ್ಳೋಣ. ಈ ಥರ ಬಿಸಿ ಇರುತ್ತೆ, ಹುಷಾರಾಗಿ ನೋಡಿ ಇದು ಮಾಡ್ಕೊಳ್ಳಿ. ಫಸ್ಟು ಇದರಲ್ಲೆಲ್ಲ ಇದು ಮಾಡಿಬಿಟ್ಟು ತಟ್ಬಿಟ್ಟು, ಆಮೇಲೆ ಕೈಯಲ್ಲಾದರೆ ನೀವು ಕೈಯಲ್ಲಿ ಮಾಡಿ, ಬಿಸಿ ಇದೆ ಅಂತಂದರೆ ಸ್ಪೂನ್ ಸಹಾಯದಿಂದ ನೀವು ತಟ್ಬೋದು. ಈ ರೀತಿ ತಟ್ಬಿಟ್ಟು ಒಂದು ಅರ್ಧ ಗಂಟೆ ಅಷ್ಟು ನೀವು ಹಂಗೆ ಇಟ್ಬಿಟ್ರೆ ಅದು ಚೆನ್ನಾಗಿ ಒಂದು ಹದಕ್ಕೆ ನಾವು ಕಟ್ ಮಾಡೋಕ್ಕೆ ಒಂದು ಡ್ರೈ ಆಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ನೀಟಾಗಿ ತಟ್ಕೊಳ್ಳಿ. ಈ ರೀತಿ ಸೈಡಿಗೆಲ್ಲ. ನಿಮ್ಗೆ ಏನಾದ್ರು ಸ್ವೀಟ್ ಮೋಲ್ಡ್ ಇದೆ ಅಂತಂದರೆ, ಕೇಕ್ ಮೋಲ್ಡು ಏನಾರು ಸ್ಕ್ವಯರ್ ಶೇಪ್ ಇದೆ ಅಂತಂದರೆ ನೀವು ಅದರೊಳಗಡೆ ಹಾಕಿನೂ ಕೂಡ ನೀವು ಶೇಪಲ್ಲಿ ಕಟ್ ಮಾಡ್ಬೋದು. ಏನೂ ಇಲ್ಲ ಅಂತ ಅಂದರೆ ಈ ಥರ ತಟ್ಟೆಗೆ ಹಾಕ್ಬಿಟ್ಟು ತಟ್ಟೆನೇ ರೌಂಡಕ್ಕೆ ನೀವು ಇದು ಮಾಡಿಬಿಟ್ಟು ಆಮೇಲೆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಇವಾಗ ನಾನೆಲ್ಲ ನೋಡಿ ಈ ರೀತಿ ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತಟ್ತಾಯಿದ್ದೀನಿ. ಯಾಕಂದರೆ ಅದು ಸ್ವೀಟ್ ಆಗಿರೋದ್ರಿಂದ ಕೈಗೆ ಎಲ್ಲ ಅಂಟ್ಕೊಂಡಾಗ ತುಂಬ ಬಿಸಿ ಇರುತ್ತೆ. ಇವಾಗ ಸ್ವಲ್ಪ ತಣ್ಣಗಾಯಿತು, ಹಾಗಾಗಿ ಎಲ್ಲನೂ ಸುತ್ತ ನೀಟಾಗಿ ಎಲ್ಲ ಇದು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟೆಷ್ಟು ಇದು ಬೇಕೋ ಅಷ್ಟು ಲೇಯರ್ಗೆ ನೀವು ಕಟ್ ಮಾಡ್ಕೊಳ್ಳಿ. ಅಗಲ ಎಷ್ಟು ಬೇಕು, ಚಿಕ್ಕದೇ ಬೇಕು ಅಂತಂದರೆ ಚಿಕ್ಕದಾಗಿ, ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ.
ಇವಾಗ ನೋಡಿ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ಸ್ಕ್ವಯರ್ ಶೇಪಲ್ಲಿ ನಾನು. ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ, ಎಷ್ಟು ರುಚಿಯಾಗಿ, ಟೇಸ್ಟಿಯಾಗಿ ಬಂದಿದೆ ಕೊಬ್ಬರಿ ಮಿಠಾಯಿ. ನೀವು ಅಂಗಡೀಲಿ ಯಾವ ರೀತಿ ತೊಗೊಂಡು ತಿಂತೀರೋ ಅದೇ ರೀತಿ, ಅದೇ ಟೇಸ್ಟಲ್ಲಿ ಬಂದಿದೆ. ದಯವಿಟ್ಟು ಒಂದು ಸರಿ ಟ್ರೈ ಮಾಡಿ. ಮಕ್ಳಿಗೂ ಕೂಡ ಖುಷಿಯಾಗಿ ಮನೆಯಲ್ಲೇ ಮಾಡಿರೋದು ಅಂತ ಹೇಳ್ಬಿಟ್ಟು ತಿಂತಾರೆ. ನೋಡಿ ಹೊರಗಡೆ ಯಾವ ರೀತಿ ಇರುತ್ತೋ, ನಾನು ಅರ್ಧ ಗಂಟೆ ಅಷ್ಟೇ ಬಿಟ್ಟಿದ್ದೀನಿ. ಇದು ಫುಲ್ ಬಿಟ್ಟರೆ ಎಲ್ಲ ಚೆನ್ನಾಗಿ ಗಟ್ಟಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗಲೇ ಅರ್ಧ ಗಂಟೆಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಒಂದು ಸರಿ ಟ್ರೈ ಮಾಡಿದಾಗ ಇದೇ ಮೆಥಡಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ದಸರಾ ಹಬ್ಬನ ಇದೇ ರೀತಿ ಮನೇಲಿ ಸ್ವೀಟ್ ಮಾಡಿಕೊಂಡು ಆಚರಿಸಿ ಖುಷಿಯಾಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಎಲ್ಲರೂ ಖುಷಿಯಾಗಿ, ಆರೋಗ್ಯವಾಗಿ, ಸಂತೋಷವಾಗಿ ಹಬ್ಬನ ಆಚರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.